ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 1200 ಅಡಿಯಷ್ಟು ವಿಸ್ತೀರ್ಣ ಅಂದರೆ 30-40 ಸೈಟ್ಗಳ ತನಕ ಅಲ್ಲಿ ಮನೆ ಕಟ್ಕೊಂಡಿದ್ರೆ G+ ಎಷ್ಟು ಫ್ಲೋರ್ಗಳ ತನಕ OCಯಿಂದ ವಿನಾಯಿತಿ ಸಿಗಬಹುದು ಅನ್ನೋದು ಈಗ ನಿರ್ಧಾರದ ರೂಪದಲ್ಲಿ ಇಷ್ಟು ದಿನ ಇದ್ದಂತಹ ವಿಚಾರ ಆದೇಶದ ರೂಪದಲ್ಲಿ ಬದಲಾಗಿದೆ. 1200 ಚದರ ಅಡಿ ಅಂದರೆ 30-40 ಸೈಟ್ ವ್ಯಾಪ್ತಿಯ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರುವ ಕಟ್ಟಡಗಳಿಗೆ ಸ್ವಾಧೀನ ಅನುಭವ ಪತ್ರ ಪಡೆಯೋದ್ರಿಂದ ವಿನಾಯಿತಿ ನೀಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಪ್ರಕಟ ಮಾಡಿದೆ. GBA ವ್ಯಾಪ್ತಿಯ 5 ಪಾಲಿಕೆಗಳ 1200 ಚದರ ಅಡಿಯಲ್ಲಿ ಗ್ರೌಂಡ್ ಫ್ಲೋರ್ +2 ಅಂದರೆ G+2 ಗ್ರೌಂಡ್ ಫ್ಲೋರು ಪ್ಲಸ್ ಅದರ ಮೇಲ್ಗಡೆ 2 ಅಂತಸ್ತು ಅಂತ ಅರ್ಥ, ಅಥವಾ ಸ್ಟೆಲ್ತ್ ಬೇಸ್ಮೆಂಟ್ ಪಾರ್ಕಿಂಗು ಇದನ್ನು ಒಳಗೊಂಡು 3 ಅಂತಸ್ತುಗಳವರೆಗೂ ವಸತಿ ಕಟ್ಟಡಗಳಿಗೆ OC ಪಡೆಯೋದ್ರಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಈ ಹಿಂದೆಯೇ 1200 ಚದರ ಅಡಿ ನಿವೇಶನಗಳಿಗೆ ರಾಜ್ಯ ಸರ್ಕಾರ OC ವಿನಾಯಿತಿ ಕೊಟ್ಟು ಆದೇಶವನ್ನು ಮಾಡಿತ್ತು. ಈಗ ಮತ್ತಷ್ಟು ಕಾನೂನು ಸಲಹೆಯನ್ನು ಪಡ್ಕೊಂಡು ಸಂಪೂರ್ಣ ಮಾಹಿತಿ ಆಧರಿಸಿ OC ವಿನಾಯಿತಿಗೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಹಾಗಾದರೆ ಯಾವ ಕಟ್ಟಡಗಳಿಗೆ ವಿನಾಯಿತಿ ಅಂತ ನೋಡೋದಾದರೆ 1200 ಚದರ ಅಡಿ ವಿಸ್ತೀರ್ಣದ ನಿವೇಶಗಳಿಗೆ ಈಗ ಹೇಳಿದ್ವಿ ನಾವು ಇಷ್ಟು ದಿನ ಇದು ನಿರ್ಧಾರದ ರೂಪದಲ್ಲಿ ಇತ್ತು. ಇದನ್ನು ಯಾಕೆ ಸ್ಪೆಸಿಫೈ ಮಾಡ್ತಿದ್ದಾರೆ ಅಂತಂದರೆ ಸುಪ್ರೀಂ ಕೋರ್ಟ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ತಂದಿದೆ ಒಂದು ಕೇಸ್ನ ಹಿಯರಿಂಗ್ ಟೈಮ್ನಲ್ಲಿ. ಅದೇನೆಂದರೆ OC ಇಲ್ಲದಂತಹ ಕಟ್ಟಡಗಳಿಗೆ ನೀವು ಯಾವುದೇ ಕಾರಣಕ್ಕೂ ವಿದ್ಯುತ್ ಮತ್ತು ನೀರಿನ ಕನೆಕ್ಷನ್ ಕೊಡಬಾರ್ದು ಅಂತ. ಈಗ ಅದನ್ನು ಇವ್ರು ರೈಟ್ ಡೌನ್ ಮಾಡ್ದಂಗೆ ಆಗ್ತಿದೆ. ಅಲ್ಲಿಗೆ ನೆಲಮಹಡಿ ಮತ್ತು 2 ಅಂತಸ್ತಿನ ಕಟ್ಟಡಗಳು ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. G+2 ಅಂತ ಕರಿತೀವಿ ನಾವು ಅದನ್ನು. ಕಟ್ಟಡದ ನಕ್ಷೆ ಕಟ್ಟಡದ ಬಗ್ಗೆ ಮಾತಾಡಬೇಕಾದ್ರೆ ಸ್ಟೆಲ್ತ್ ಫ್ಲೋರ್ ಒಳಗೊಂಡ, ಸ್ಟೆಲ್ತ್ ಅಂದರೆ ಬೇಸ್ಮೆಂಟ್ ಕಾರ್ ಪಾರ್ಕಿಂಗ್ ಎಲ್ಲ ಇರುತ್ತಲ್ಲ ಅಲ್ಲಿ, ಅದನ್ನು ಒಳಗೊಂಡ ಟೋಟಲಾಗಿ 3 ಅಂತಸ್ತಿನ ಕಟ್ಟಡ ಏನಾದರೂ ನಿರ್ಮಾಣ ಮಾಡಿದರೆ 1200 ಚದರ ಅಡಿನಲ್ಲಿ ಅದಿದ್ದರೆ 30-40 ಸೈಟಲ್ಲಿದ್ದರೆ OC ತೊಗೊಳ್ಬೇಕು ಅಂತ ಏನಿಲ್ಲ, ವಿನಾಯಿತಿ ಅದಕ್ಕೆ ಡೈರೆಕ್ಟ್ ಆಗಿದೆ. ಅಲ್ಲಿಗೆ ನಿಮಗೆ ವಿದ್ಯುತ್ ಮತ್ತು ವಾಟರ್ ಕನೆಕ್ಷನ್ ಸಿಗುತ್ತೆ. ಆಲ್ಮೋಸ್ಟ್ ಲಾಸ್ಟ್ ಏಪ್ರಿಲಿಂದ ಬಂದಾಗಿತ್ತು, ಕೊಡ್ತಾನೇ ಇರಲಿಲ್ಲ, ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು OC ಇಶ್ಯೂವೆನ್ಸು. ಸೊ ಪಾಪ ಕರೆಂಟ್ ಕನೆಕ್ಷನ್ ಇಲ್ಲ, ವಾಟರ್ ಸಪ್ಲೈ ಇಲ್ಲ ಅಂತ ಒದ್ದಾಡಿ ಹೋಗ್ತಾಯಿದ್ರು. ಆಲ್ಮೋಸ್ಟ್ 8 ಲಕ್ಷ ಮನೆಗಳಿದೆಯಂತೆ. 8 ಲಕ್ಷ ಮನೆಗಳು ಆಲ್ರೆಡಿ ನಿರ್ಮಾಣ ಆಗಿ OCಗೆ ವೆಯ್ಟ್ ಮಾಡ್ತಿರೋ ಮನೆಗಳು. ಅವರೆಲ್ಲರಿಗೂ ಕೂಡ ಇದು ಬಿಗ್ ರಿಲೀಫ್.